ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 12, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್ನು. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪನೆ ಮಾಡಲು ತಿಂಗಳಿಗೆ ಎಷ್ಟು ರೂರಂತೆ ಠೇವಣಿ ಸಂಗ್ರಹಿಸಲು ತೀರ್ಮಾನಿಸಲಾಗಿದೆ? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, 200 ರೂಪಾಯಿ. ಅಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಿಗೆ 2,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಪ್ರತಿ ತಿಂಗಳು ಇನ್ನು ಮುಂದೆ 200 ರೂಪಾಯಿ ಕಟ್ಟಾಗಲಿದೆ. ಇದು ಯಾವುದಕ್ಕಾಗಿ ಅಂದರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪನೆಯಾಗ್ತಾ ಇದೆ, ಅದಕ್ಕಾಗಿ. ಸೊ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಬ್ಬರಿಗೆ 2,000 ಏನು ಸಿಗ್ತಾಯಿತ್ತು, ಅದರಲ್ಲಿ 200 ರೂಪಾಯಿ ಠೇವಣಿ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಓಕೆ, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಗೃಹಲಕ್ಷ್ಮಿ ಅಂದರೆ ಲಕ್ಷ್ಮಿ ಆಸರೆ. ಸೊ ಇಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ವಿವಿಧೋದ್ದೇಶ ಸಹಕಾರ ಸಂಘ. ಹಾಗಾದರೆ ಏನಿದು ವಿವಿಧೋದ್ದೇಶ ಸಹಕಾರ ಸಂಘ? ಗಮನಿಸಬಹುದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಹಕಾರ ಸಂಘವನ್ನು ಸ್ಥಾಪಿಸಲು ಮುಂದಾಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಫಲಾನುಭವಿಗಳಿಂದ 1,250 ಸದಸ್ಯತ್ವ ಶುಲ್ಕ ಮತ್ತು ತಿಂಗಳಿಗೆ 200 ರೂನಂತೆ ಠೇವಣಿ ಸಂಗ್ರಹಿಸಲು ತೀರ್ಮಾನಿಸಿದೆ. ಅಂದರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪನೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ ಸಚಿವ ಸಂಪುಟ ಒಪ್ಪಿಗೆ ಕೂಡ ನೀಡಿದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಈವರೆಗೆ 1.24 ಕೋಟಿ ಫಲಾನುಭವಿಗಳಿಗೆ ತಿಂಗಳಿಗೆ ತಲಾ 2,000 ರೂಪಾಯಿನಂತೆ ಇದುವರೆಗೂ 26 ಕಂತುಗಳನ್ನು ಪಾವತಿಸಿದೆ. ಪ್ರತಿ ತಿಂಗಳು ನೀಡತಕ್ಕಂಥ 2,000 ರೂದಲ್ಲಿ ಸಹಕಾರ ಸಂಘ ಬಲಗೊಳಿಸಲು ಠೇವಣಿ ರೂಪದಲ್ಲಿ 200 ರೂಪಾಯಿ ಕಡಿತಗೊಳಿಸಲಾಗ್ತಾ ಇದೆ. ನೋಡಿ, ಗಮನಿಸಬಹುದು ಇದನ್ನು. ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾದ ಬಳಿಕ 6 ತಿಂಗಳವರೆಗೆ ಮಹಿಳೆಯರ ಖಾತೆಗೆ 1,800 ಮಾತ್ರ ಜಮೆಯಾಗಲಿದೆ. ಉಳಿದ ಮೊತ್ತವು ಸದಸ್ಯರ ಖಾತೆಯಲ್ಲಿಯೇ ಇರಲಿದೆ. ನೋಡಿ, 1,800 ಜಮೆ ಆಗ್ತದೆ. ಇನ್ನು ಉಳಿದಂತಹ ಒಟ್ಟು ಮೊತ್ತ ಏನಿರುತ್ತೆ, ಸೊ ಇದು ಖಾತೆಯಲ್ಲೇ ಉಳ್ಕೊಂಡಿರುತ್ತೆ. ಅಂದರೆ 6 ತಿಂಗಳವರೆಗೂ 200 ರೂಪಾಯಿ ಏನು ಕಟ್ಟಾಗುತ್ತಲ್ಲ, ಅದು ಖಾತೆಯಲ್ಲಿಯೇ ಠೇವಣಿ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಎಂಬುದನ್ನು ಗಮನಿಸಬಹುದು. ಅದು ಮಿನಿಮಮ್ ಅಮೌಂಟ್ ಅಂತ. 30,000ದಿಂದ 13 ಲಕ್ಷದವರೆಗೆ ಇಲ್ಲಿ ಸಾಲ ತೆಗೆದುಕೊಳ್ಳುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ ಈ ಗೃಹಲಕ್ಷ್ಮಿ ಸದಸ್ಯರೇನಿದ್ದಾರೆ, ಇವರ ಫಲಾನುಭವಿಗಳೇನಿದ್ದಾರೆ, ಇವರಿಗೆ ಕಡಿಮೆ ಬಡ್ಡಿ ದರದಲ್ಲಿ 30,000ದಿಂದ 3 ಲಕ್ಷದವರೆಗೆ ವೈಯಕ್ತಿಕ ಸಾಲ, ನೋಡಿ ವೈಯಕ್ತಿಕ ಸಾಲ ಅಂತ ಕರೀತಾರೆ. ಸೊ ಇದು ಒಂದು ಪರ್ಸನಲ್ ಲೋನ್ ಲೆಕ್ಕದಲ್ಲಿ ಹೇಳ್ತಾರೆ. ಸೊ ಈ ಸಾಲ ಒದಗಿಸಲಾಗುವುದು. ಇವರು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸಮಾನವಾಗಿ ವಾರ್ಷಿಕವಾಗಿ 7ರಿಂದ 9% ಅಥವಾ ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲು ಉದ್ದೇಶಿಸಲಾಗಿದೆ. ಸೊ ಸಾಲ ಪಡೆದಂತಹವರು ಸಣ್ಣ ವ್ಯಾಪಾರ ಈ ಥರ ಮಾಹಿತಿಯನ್ನು ನೀಡಿ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ. ಓಕೆ, ಸೊ ಇದು 1ನೇ ಕ್ವಶನ್ನ ಮಾಹಿತಿಯಾಗಿದೆ. ನೆಕ್ಸ್ಟು 2ನೇ ಕ್ವಶನ್ ಗಮನಿಸಿ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಜನವರಿವರೆಗೆ, ನೋಡಿ 2026ರ ಜನವರಿಯಿಂದ ಏಪ್ರಿಲ್ನಿಂದ ಜನವರಿವರೆಗೆ, ಅಂದರೆ ಆರ್ಥಿಕ ವರ್ಷ ಪ್ರಾರಂಭವಾಗುವುದೇ ಯಾವಾಗ? ಏಪ್ರಿಲ್ನಿಂದ. ಸೊ ಈ ಏಪ್ರಿಲ್ನಿಂದ ಜನವರಿಯವರೆಗೆ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆ ಎಷ್ಟಾಗಿದೆ? ನೋಡಿ, ವಿತ್ತೀಯ ಕೊರತೆ ಎಷ್ಟಾಗಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಅಂದರೆ 9.8 ಲಕ್ಷ ಕೋಟಿ ವಿತ್ತೀಯ ಕೊರತೆ ಎದುರಾಗಿರತಕ್ಕಂಥದ್ದು. ಅಂದರೆ ಟೋಟಲ್ ಆಗಿ ನಾವು GDP ಲೆಕ್ಕದಲ್ಲಿ ಹೇಳೋದಾದರೆ 63% ವಿತ್ತೀಯ ಕೊರತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ ಕ್ವಶನ್ಗಳು. ಓಕೆ, ಹಾಗಾದರೆ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಈ ವರ್ಷದ ಪೀರಿಯಡ್ ಏನಿದೆ, ಸೊ ಈ ಪೀರಿಯಡ್ನಲ್ಲಿ ಮುಖ್ಯವಾಗಿ 9.8 ಲಕ್ಷ ಕೋಟಿ ನಮಗೆ ಹೊರೆಯಾಗ್ತಾ ಇದೆ. ಸೊ ಗಮನಿಸಬಹುದು, ಇಲ್ಲಿ ನೀವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಯರ್ಲಿ ಟು 63% ಆಫ್ ಫೈನಾನ್ಷಿಯಲ್ ಇಯರ್ 2026. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ವಿತ್ತೀಯ ಕೊರತೆ 9.8 ಲಕ್ಷ ಕೋಟಿ.
ನೋಡಿ, ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಜನವರಿವರೆಗಿನ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವರಮಾನ ಮತ್ತು ವೆಚ್ಚದ ನಡುವಿನ ಅಂತರವಾದ ವಿತ್ತೀಯ ಕೊರತೆಯು ಇಡೀ ವರ್ಷದ ಗುರಿಯ ಶೇಕಡ 63ರಷ್ಟಾಗಿದೆ. ಹಣಕಾಸಿನ ಮೌಲ್ಯದ ಲೆಕ್ಕದಲ್ಲಿ ಇದು 9.8 ಲಕ್ಷ ಕೋಟಿ. ಓಕೆ, ಸೊ ಈ ಒಂದು ಮಾಹಿತಿಯನ್ನು CGA ವರದಿ ತಿಳಿಸಿದೆ. 2024-25ರ ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ ವಿತ್ತೀಯ ಕೊರತೆಯು ಶೇಕಡ 74.53ರಷ್ಟಿತ್ತು. 2025-26ರ ಆರ್ಥಿಕ ವರ್ಷದಲ್ಲಿ ವಿತ್ತೀಯ ಕೊರತೆ GDPಯ ಶೇಕಡ 4.4ಕ್ಕೆ ತಗ್ಗಿಸಲು ಸರ್ಕಾರ ಬಜೆಟ್ನಲ್ಲಿ ಗುರಿ ನಿಗದಿಪಡಿಸಿದೆ. ಅಂದರೆ ಹಣಕಾಸಿನ ಮೌಲ್ಯದ ಲೆಕ್ಕದಲ್ಲಿ ಹೇಳಬೇಕಂದ್ರೆ 15.58 ಲಕ್ಷ ಕೋಟಿ ರೂಪಾಯಿ ತಗ್ಗಿಸಲು ಸರ್ಕಾರ ಈ ಬಜೆಟ್ನಲ್ಲಿ ಗುರಿಯನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಇನ್ನು FDI ಶೇಕಡ 18ರಷ್ಟು ಹೆಚ್ಚಳ. ನೋಡಿ, FDI ಅಂದರೆ ವಿದೇಶಿ ನೇರ ಹೂಡಿಕೆ ಅಂತ ಕರೀತಾರೆ ಇದನ್ನು, ಫಾರಿನ್ ಡೆವಲಪ್ಮೆಂಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ದೇಶದಲ್ಲಿನ ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಂಬುದು ಅದರ ಪ್ರಮಾಣ ನೋಡೋದಾದರೆ ಶೇಕಡ 18ರಷ್ಟು ಹೆಚ್ಚಳವಾಗಿದ್ದು ಇದು 4.35 ಲಕ್ಷ ಕೋಟಿಯಷ್ಟಾಗಿದೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ದೇಶದಲ್ಲಿ ವಿದೇಶಿ ನೇರ ಹೂಡಿಕೆ 18ರಷ್ಟು ಹೆಚ್ಚಳವಾಗಲಿದೆ. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ ವಿದೇಶಿ ನೇರ ಹೂಡಿಕೆ 33.70 ಲಕ್ಷ ಕೋಟಿಯಷ್ಟಾಗಿತ್ತು. ಸೊ ಈ ವರ್ಷ ಇನ್ಕ್ರೀಸ್ ಆಗಿದೆ. ಇನ್ನು ಮುಖ್ಯವಾಗಿ GDP ಶೇಕಡ 7.8ರಷ್ಟು ದಾಖಲು. ಪ್ರಸಕ್ತ ಆರ್ಥಿಕ ವರ್ಷದ ಡಿಸೆಂಬರ್ ತ್ರೈಮಾಸಿಕದಲ್ಲಿ ದೇಶದ GDP ಬೆಳವಣಿಗೆ ಶೇಕಡ 7.8ರಷ್ಟು ದಾಖಲಾಗಿದೆ. 2025ರ ಪ್ರಮುಖ GDPಯ ದಾಖಲಾತಿ ಇದು. ಒಟ್ಟು ಭಾರತದ GDP ನೋಡಿ ಶೇಕಡ 7.8ರಷ್ಟು ದಾಖಲಾಗಿರ್ತಕ್ಕಂಥದ್ದು. ಇದು ಒಂದು ಮಾಹಿತಿ ನಿಮಗೆ ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಂತಹ INS ಅಂಜದೀಪ್ ಯುದ್ಧ ನೌಕೆಯನ್ನು ಕೆಳಗಿನ ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ ಈ INS ಅಂಜದೀಪ್ ಯುದ್ಧ ನೌಕೆಯನ್ನು ಡಾಲ್ಫಿನ್ ಹಂಟರ್ ಅಂತ ಕರೀತಾರೆ. ಡೈರೆಕ್ಟಾಗಿ ಕೇಳಬಹುದು ನಿಮಗೆ, ಡಾಲ್ಫಿನ್ ಹಂಟರ್ ಎಂದು ಕೆಳಗಿನ ಯಾವ ಯುದ್ಧ ನೌಕೆಯನ್ನು ಕರೆಯಲಾಗುತ್ತದೆ ಅಂತ. INS ಅಂಜದೀಪ್. ನೋಡಿ, ಅಂಜದೀಪ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಕಾರವಾರದಲ್ಲಿ ಇರತಕ್ಕಂಥ ಒಂದು ದ್ವೀಪ ಇದು. ಸೊ ಅದಕ್ಕೆ ಈ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಎಕ್ಸಾಮ್ಗೆ ಇನ್ನೂ ಪ್ರಮುಖವಾಗಿರತಕ್ಕಂಥ ಮಾಹಿತಿ ಇದು. ಓಕೆ, ಇದನ್ನು ಡಾಲ್ಫಿನ್ ಹಂಟರ್ ಅಂತ ಕರೀತಾರೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ. ಸೊ ಗಮನಿಸಬಹುದು ಈ ಒಂದು ಫೋಟೋವನ್ನು. ಓಕೆ, ಏನಿದು ಹಾಗಾದರೆ? ಇದೊಂದು ಶತ್ರು ಜಲಾಂತರ್ಗಾಮಿ ನೌಕೆಗಳ ಪತ್ತೆ ಮಾಡುವಂತಹ, ಟ್ರ್ಯಾಕಿಂಗ್ ಮಾಡುವಂತಹ ಮತ್ತು ಶತ್ರು ಜಲಾಂತರ್ಗಾಮಿಗಳನ್ನು ನಾಶಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಕಾರ್ಯ ಮಾಡುತ್ತದೆ. ಈ ಕಾರಣಕ್ಕಾಗಿ ಇದನ್ನು ಡಾಲ್ಫಿನ್ ಹಂಟರ್ ಎಂದೇ ಕರೆಯಲಾಗುತ್ತದೆ. ಈ ಪ್ರಸಿದ್ಧವಾದ INS ಅಂಜದೀಪ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಕರ್ನಾಟಕದ ಕಾರವಾರದ ಕರಾವಳಿಯಲ್ಲಿರುವ ಅಂಜದೀಪ್ ದ್ವೀಪದ ಹೆಸರನ್ನು ಇದಕ್ಕಿಟ್ಟಿರುವುದು ಒಂದು ವಿಶೇಷ. ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಇದು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದೊಂದು ನೋಡಿ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಆಗಿದೆ. ಸೊ ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗುತ್ತಿರುವ 8 ಸಮರ ಹಡಗುಗಳ ಪೈಕಿ ಇದು 3ನೇಯದು. ಓಕೆ, ಇದು 3ನೇದು. ಇನ್ನು 5 ಈ ಒಂದು ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಡಿಯಲ್ಲಿ ತಯಾರಾಗ್ತಾ ಇದ್ದಾವೆ. ಅಂಜದೀಪ್ ವಿಶೇಷತೆ: ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಸ್ಥಳೀಯವಾಗಿ ಎಂಜಿನಿಯರ್ಗಳು ನಿರ್ಮಿಸಿದಂತಹ ಈ ನೌಕೆಯನ್ನು ಡಾಲ್ಫಿನ್ ಹಂಟರ್ ರೀತಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು 4ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೆಳಗಿನ ಯಾವ ದಿನದಂದು ಧೂಮಪಾನ
ರಹಿತ ದಿನ ನೋಡಿ, ನೋ ಸ್ಮೋಕಿಂಗ್ ಡೇ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸರಿಯಾದಂಥ ಉತ್ತರ ಮಾರ್ಚ್ 11, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ರಾಷ್ಟ್ರಗಳ ಒಗ್ಗೂಡಿಸುವ ದಿನ, ಸಾರಿ ಫ್ರೆಂಡ್ಸ್, ಮಿಸ್ ಆಗಿ ಬೇರೆ ಒಂದು ಪೇಪರ್ ಬಂದಿತ್ತು, ಗಮನಿಸಿ. ಇಂದು ಧೂಮಪಾನ ರಹಿತ ದಿನ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಇಲ್ಲಿ ಮುಖ್ಯವಾಗಿ ಗಮನಿಸಿ, ಈ ವರ್ಷದ ಘೋಷವಾಕ್ಯ, ಈ ವರ್ಷದ ಮಾರ್ಚ್ 22ರಂದು ಆಚರಿಸಲ್ಪಡುವಂತಹ ನೋ ಸ್ಮೋಕಿಂಗ್ ದಿನದ ಆಚರಣೆ ತ್ಯಜಿಸಿ ಗೆಲ್ಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತದೆ. ಅಂದರೆ ಇದೇ ಮಾರ್ಚ್ 22ರಂದು ನಾವು ನೋ ಸ್ಮೋಕಿಂಗ್ ದಿನವನ್ನು ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ನಿಮಗೆ ಅದರ ಮೋಟೋ ಅಥವಾ ಥೀಮ್ ಏನು ಅಂತ, ಯಾವ ಒಂದು ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ತ್ಯಜಿಸಿ ಗೆಲ್ಲಿ ಅಂತ ಕರೀತಾರೆ. ಇದು ನೆನಪಿರಬೇಕು, ತ್ಯಜಿಸಿ ಗೆಲ್ಲಿ. ಇದು ಮಾರ್ಚ್ 22ರಂದು ನಾವು ನೋ ಸ್ಮೋಕಿಂಗ್ ದಿನ ಆಚರಣೆಯನ್ನು ಮಾಡ್ತೀವಿ. ಓಕೆ, ಸೊ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ, ಇಲ್ಲಿ ವಿಸ್ತೃತ ರೂಪ ಗೊತ್ತಾಗುತ್ತೆ. ನೋಡಿ, ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರ, ಅಂದರೆ ಈ ವರ್ಷ ಮಾರ್ಚ್ 11ರಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ತಂಬಾಕು ಬಳಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವಂತಹ ಸಾರ್ವಜನಿಕ ಆರೋಗ್ಯ ಉಪಕ್ರಮವಾಗಿ 1984ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಯುಕೆನಲ್ಲಿ ಧೂಮಪಾನ ರಹಿತ ದಿನವನ್ನು ಪ್ರಾರಂಭಿಸಲಾಯಿತು. ಈ ವರ್ಷದ ಥೀಮ್ ಏನು ಅಂತ ಕೇಳ್ತಾರೆ. ನೋ ಸ್ಮೋಕಿಂಗ್ ಡೇ 2026ನ ಥೀಮ್ ಏನಂದರೆ ಎ ಸ್ಮೋಕ್ ಫ್ರೀ ಲೈಫ್ ಸ್ಟಾರ್ಟ್ಸ್ ವಿತ್ ಎ ಸ್ಮೋಕ್ ಫ್ರೀ ಡೇ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಹಾಗಾದರೆ ದಿ ಥೀಮ್ ಫಾರ್ ದಿಸ್ ಇಯರ್ ನೋ ಸ್ಮೋಕಿಂಗ್ ಡೇ ಕ್ಯಾಂಪೇನ್, ನಾನು ಹೇಳಿದಂತೆ ಮೇಲೆತ್ತು ನೋ ರಿಗ್ರೆಟ್ಸ್ ಅಂತ ಕರೀತಾರೆ. ಓಕೆ, ಇದು ನೋ ಸ್ಮೋಕಿಂಗ್ ಡೇ ಕ್ಯಾಂಪೇನ್ ಮೇಲೆ ಹೇಳಿದಲ್ಲ, ಇದೇ ಮಾರ್ಚ್ 22ರಂದು ನೋ ಸ್ಮೋಕಿಂಗ್ ಡೇ ಕ್ಯಾಂಪೇನ್ ನಡೀತಾ ಇದೆ. ಆ ಕ್ಯಾಂಪೇನ್ನ ಘೋಷವಾಕ್ಯ ಏನು ಅಂತ ಕೇಳಿದರೆ ನೋ ರಿಗ್ರೆಟ್ಸ್. ಸೊ ಥೀಮ್ ಬಂದ್ಬಿಟ್ಟು ಇಲ್ಲಿರೋದು ಇದು ಥೀಮ್, ಆದರೆ ಕ್ಯಾಂಪೇನ್ನ ಯಾವ ಘೋಷವಾಕ್ಯದೊಂದಿಗೆ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ನೋ ರಿಗ್ರೆಟ್ಸ್. ಓಕೆ, ಸೊ ಇದು ಕೂಡ ನೆನಪಿರಲಿ. ತಂಬಾಕಿನಲ್ಲಿ ಮುಖ್ಯವಾಗಿ ನೋಡಿ, ಕ್ಯೂರಿಂಗ್ ಮಾಡಿ ತಯಾರಿಸಲಾದ ಒಂದು ಉತ್ಪನ್ನ ಇದು ಒಂದು. ಸೊ ಈ ಸಸ್ಯವು ನಿಕೋಟಿಯಾನಾ ಕುಲ ಮತ್ತು ಸೊಲನೇಶಿಯಿ ಕುಟುಂಬದ ಭಾಗವಾಗಿದೆ. ಸೊ ತಂಬಾಕಿನಲ್ಲಿ ನಿಕೋಟಿನ್ ಇರುತ್ತದೆ. ಓಕೆ, ಈ ನಿಕೋಟಿನ್ ಮುಖ್ಯವಾಗಿ ದವಡೆ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇತರೆ ಲಂಗ್ಸ್ ಪ್ರಾಬ್ಲಮ್ಗಳಿಗೆ ಕಾರಣವಾಗ್ತಕ್ಕಂಥ, ಆರೋಗ್ಯಕ್ಕೆ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗ್ತಕ್ಕಂಥ ಒಂದು ಪ್ರಮುಖ ಭಾಗ ಇದು ತಂಬಾಕು. ಆ ಕಾರಣಕ್ಕಾಗಿ ಇದರ ರಹಿತ ಆಚರಣೆ ಮಾಡಲು ಈ ದಿನವನ್ನು ಘೋಷಣೆ ಮಾಡಲಾಗಿದೆ. ಸೊ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ಹಾನಿಕಾರಕ ಅಂಶ ಇರುತ್ತದೆ, ಇದು ಕೂಡ ನೆನಪಿರಲಿ. ನಾವು ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನ ನೋಡಿ ಮೇ 31ರಂದು ಆಚರಣೆ ಮಾಡ್ತೀವಿ. ವರ್ಲ್ಡ್ ಟೊಬ್ಯಾಕೋ ನೋ, ಓಕೆ, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ, ವಿಶ್ವ ತಂಬಾಕು ರಹಿತ ದಿನ. ಸ್ಮೋಕಿಂಗ್ ಡೇ ಮೇಲೆ ನೋಡಿದ್ದು ನಾವು, ಇದು ನೋ ಟೊಬ್ಯಾಕೋ ಡೇ ಮೇ 31ರಂದು ಆಚರಣೆ ಮಾಡ್ತೀವಿ. ಸೊ ಇದು ಕೂಡ ನೆನಪಿರಬೇಕು. ನೆಕ್ಸ್ಟ್ 5ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಭಾರತವು ಕೆಳಗಿನ ಯಾವ ದೇಶದೊಂದಿಗೆ 2.6 ಬಿಲಿಯನ್ ಮೌಲ್ಯದ ಯುರೇನಿಯಂ ಪೂರೈಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು. ಸರಿಯಾದಂಥ ಉತ್ತರ ಕೆನಡಾ ಅತಿ ಹೆಚ್ಚಾಗಿ ಯುರೇನಿಯಮನ್ನು ಉತ್ಪನ್ನ ಮಾಡುತ್ತದೆ. ಹಾಗಾದರೆ ಯುರೇನಿಯಮನ್ನು ನಾವು ಯಾವ್ಯಾವುದಕ್ಕೆ ಬಳಸ್ತೀವಿ ನೋಡಿ, ಅತಿ ಹೆಚ್ಚಾಗಿ ನಮಗೆ ಭಾರತದಲ್ಲಿ ವಿದ್ಯುತ್ ಬೇಕು. ಓಕೆ, ಯುರೇನಿಯಂನಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಬಹುಬೇಗನೆ ಉತ್ಪಾದನೆ ಮಾಡಬಹುದು. ಎರಡನೇದಾಗಿ ಪರಮಾಣುಗಳಲ್ಲಿ, ಅಂದರೆ ನ್ಯೂಕ್ಲಿಯಸ್ ಏನಿರುತ್ತೆ ಪರಮಾಣುಗಳಲ್ಲಿ ಮುಖ್ಯವಾಗಿ ನಾವು ಇದನ್ನು ಹೆಚ್ಚಾಗಿ ಬಳಸ್ತೀವಿ. ಆ ಕಾರಣಕ್ಕಾಗಿ ನಮಗೆ, ಅಂದರೆ ನಮ್ಮ ರಾಜ್ಯದಲ್ಲಿ ಯುರೇನಿಯಂ ಸಿಗುತ್ತೆ, ಜಾರ್ಖಂಡ್ ಇತರೆ ಪ್ರದೇಶಗಳಲ್ಲಿ, ಆಂಧ್ರ ಮತ್ತು ಕೇರಳ ಇತರ ಭಾಗದಲ್ಲಿ ಸಿಗುತ್ತೆ, ಆದರೆ ಕಡಿಮೆ ಪ್ರಮಾಣದಲ್ಲಿ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಜಾಸ್ತಿ ಬೇಕು ಯುರೇನಿಯಮ್ಮು. ಸೊ ವಿದ್ಯುತ್ ಬೇಕು, ಪರಮಾಣುಗಳಿಗೆ ಬೇಕು. ಆ ಕಾರಣಕ್ಕಾಗಿ ಯುರೇನಿಯಂ ಪೂರೈಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬರೋಬ್ಬರಿ ಎಷ್ಟು ಅಂದರೆ 2.6 ಬಿಲಿಯನ್ ಮೌಲ್ಯದ ಯುರೇನಿಯಂ ಒಪ್ಪಂದಕ್ಕೆ ಸಹಿ ಹಾಕಿದೆ.
ಕೆನಡಾ ದೇಶದೊಂದಿಗೆ. ಇದು ನೆನಪಿರಬೇಕು, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಲಕ್ಷಾಂತರ ಟನ್ ವಿದ್ಯುತ್ ಉತ್ಪಾದಿಸಬಲ್ಲ ಒಂದು ತುಂಡು ಯುರೇನಿಯಂ, ಭಾರತ ಕೆನಡಾ ನಡುವೆ ಮಹತ್ವದ ಸಹಕಾರ. ನೋಡಿ ಗಮನಿಸಿ, ಯುರೇನಿಯಂ ಒಂದು ಒಪ್ಪಂದ ಭಾರತಕ್ಕೆ ಲಾಭ. ಹಾಗಾದರೆ ಲಕ್ಷಾಂತರ ಟನ್ ವಿದ್ಯುತ್ ಉತ್ಪಾದಿಸಲು ಒಂದು ತುಂಡು ಯುರೇನಿಯಂ ಸಾಕಂತೆ. ಓಕೆ, ಗಮನಿಸಬಹುದು. ಸೊ ಆ ಕಾರಣಕ್ಕಾಗಿ ಯುರೇನಿಯಂ ಒಪ್ಪಂದಕ್ಕೆ ಭಾರತ ಮತ್ತು ಕೆನಡಾ ಸಹಿ ಹಾಕಿರತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಸೊ ಎಲ್ಲೆಲ್ಲಿ ಏನೇನು ಮಾಡುತ್ತದೆ. ಸೊ ಗಮನಿಸ್ಬೋದು, ಎಷ್ಟು ಉಪಯುಕ್ತ. ನೈಸರ್ಗಿಕವಾಗಿ ಕಂಡುಬರತಕ್ಕಂಥ ಯುರೇನಿಯಂ ನೇರ ಬಳಕೆಗೆ ಹೆಚ್ಚು ಉಪಯುಕ್ತವಲ್ಲ, ಏಕೆಂದರೆ ಇದು ಹೆಚ್ಚಾಗಿ U-238 ಐಸೋಟೋಪನ್ನು ಒಳಗೊಂಡಿರುತ್ತದೆ. ನೋಡಿ, ಯುರೇನಿಯಂ 238 ಐಸೋಟೋಪನ್ನು ಹೊಂದಿರತಕ್ಕಂಥದ್ದು. ಯುರೇನಿಯಮಲ್ಲಿ 238 ಐಸೋಟೋಪ್ ಇರುತ್ತೆ. ಇದು ನೈಸರ್ಗಿಕ ಯುರೇನಿಯಂ 0.7 ಮಾತ್ರ ಇರುತ್ತದೆ. ಇಲ್ಲಿ ನೈಸರ್ಗಿಕವಾಗಿ ಯುರೇನಿಯಂ U-38 ಐಸೋಟೋಪ್ನಲ್ಲಿ ಕೇವಲ 0.7% ಇರುತ್ತದೆ. ಅದಕ್ಕಾಗಿ ಇದನ್ನು ಸಂಸ್ಕರಣೆ ಇಲ್ಲದೆ ತ್ಯಾಜ್ಯ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದನ್ನು ನೇರವಾಗಿ ಪರಮಾಣು ಇಂಧನವಾಗಿ ಅಥವಾ ಇತರೆ ಮುಂದುವರೆದ ಪರಮಾಣು ತಂತ್ರಜ್ಞಾನಗಳಲ್ಲಿ ಬಳಸಲಾಗುವುದಿಲ್ಲ. ಅದನ್ನು ಸಂಸ್ಕರಣೆ ಮಾಡಿ ಆಮೇಲೆ ಬಳಸಲಾಗುತ್ತೆ. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು U-235 ಪ್ರಮಾಣ ಹೆಚ್ಚಾಗಿರುತ್ತದೆ. ಓಕೆ, ನೋಡಿ ಗಮನಿಸಿ, ಭಾರತದ ಪರಮಾಣು ರಿಯಾಕ್ಟರ್ಗಳಿಗೆ ಇಂಧನವಾಗಿ ದೀರ್ಘಾವಧಿಯ ಯುರೇನಿಯಂ ಪೂರೈಕೆಗಾಗಿ ಭಾರತ ಮತ್ತು ಕೆನಡಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಸರಿಸುಮಾರು ನೋಡಿ 22 ಮಿಲಿಯನ್ ಪೌಂಡ್ಗಳು, ಅಂದರೆ 10,000 ಟನ್ ಯುರೇನಿಯಮನ್ನು ಪೂರೈಕೆ ಒಪ್ಪಂದ. ಇದರ ಒಟ್ಟು ಮೌಲ್ಯ 2.6 ಬಿಲಿಯನ್ ಕೆನಡಿಯನ್ ಡಾಲರ್ಗಳು. ಇಲ್ಲಿ ಪರಮಾಣು ಖನಿಜಗಳು ಅಂದರೆ ಕೆಲವು ಖನಿಜಗಳು ಕಂಡುಬರ್ತವೆ. ಅದರಲ್ಲಿ ಯುರೇನಿಯಂ ಮತ್ತು ಥೋರಿಯಂ ಬಹು ಇಂಪಾರ್ಟೆಂಟು. ಪರಮಾಣು ಖನಿಜಗಳಲ್ಲಿ ಯುರೇನಿಯಂ ಮತ್ತು ಥೋರಿಯಂ ಪ್ರಮುಖ ಪರಮಾಣು ಖನಿಜಗಳು. ಇತರೆ ಅಂದರೆ ಬೆರಿಲಿಯಂ, ಲಿಥಿಯಂ, ಜರ್ಕೋನಿಯಂ ಅಂತ, ಇವು ಪರಮಾಣು ಖನಿಜಗಳು. ಇದರಲ್ಲಿ ಯುರೇನಿಯಂ ನಿಕ್ಷೇಪಗಳು ನಮ್ಮ ಭಾರತದಲ್ಲಿ ಜಾರ್ಖಂಡ್ನ ಸಿಂಗಭೂಮ್ ಮತ್ತು ಹಜರಿಬಾಗ್ ಜಿಲ್ಲೆಗಳಲ್ಲಿ, ಬಿಹಾರದ ಗಾಯಾ ಜಿಲ್ಲೆಯಲ್ಲಿ, ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ಒಂದು ಸಂಚಿತ ಶಿಲೆಗಳು ಕಂಡುಬರುತ್ತವೆ. ಇಲ್ಲಿ ಈ ಶಿಲೆಗಳಲ್ಲಿ ಕಂಡುಬರುತ್ತವೆ. ಕೇರಳದ ಕರಾವಳಿಯಲ್ಲಿ ಮೊನಾಜೈಟ್ ಮರಳಿನ ಅತಿದೊಡ್ಡ ಸಾಂದ್ರತೆ ಇದೆ. ಮುಖ್ಯವಾಗಿ ಮೊನಾಜೈಟ್ ಮರಳಿನಲ್ಲಿ ಯುರೇನಿಯಂ ಕಂಡುಬರುತ್ತದೆ. ನೋಡಿ, ಇದು ನೆನಪಿರಬೇಕು, ಮೊನಾಜೈಟ್ ಮರಳಿನಲ್ಲಿ ಮುಖ್ಯವಾಗಿ ಯುರೇನಿಯಂ ಕಂಡುಬರುತ್ತದೆ. ಭಾರತದಲ್ಲಿ ಸಿಂಗಭೂಮ್ ಆಗಿರ್ಬೋದು, ಹಜರಿಬಾಗ್ ಆಗಿರ್ಬೋದು, ಗಯಾ, ಸಹನಾಪುರ, ಇಲ್ಲೆಲ್ಲ ಸಂಚಿತ ಶಿಲೆ ಇದೆ. ಈ ಸಂಚಿತ ಶಿಲೆಯಲ್ಲಿ ಮೊನಾಜೈಟ್ ಮರಳು ಕಂಡುಬರುತ್ತದೆ. ಇಲ್ಲೆಲ್ಲದೂ ಕೂಡ ಯುರೇನಿಯಂಗೆ ಇರತಕ್ಕಂಥ ಪ್ರಮುಖ ಒಂದು ಮರಳಿದು. ಸೊ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಹೋಗುತ್ತೆ, ಅದು ಭಾರತಕ್ಕೆ ಸಾಕಾಗುವುದಿಲ್ಲ. ಯುರೇನಿಯಂನ ಅತಿದೊಡ್ಡ ಮೂಲವೆಂದರೆ ಮೊನಾಜೈಟ್ ಮರಳು. ನೋಡಿ, ಮೊನಾಜೈಟ್ ಮರಳು, ಇದು ನೆನಪಿರಲಿ. ಯುರೇನಿಯಂ ಬಗ್ಗೆ ನೋಡಿ, ಯುರೇನಿಯಂ ಅತಿ ಹೆಚ್ಚು ಯುರೇನಿಯಂ ಉತ್ಪಾದಿಸುವ ಗಣಿಗಳ ಬಗ್ಗೆ ನಾವು ನೋಡೋದಾದರೆ ನೋಡಿ, ಕೆನಡಾದಲ್ಲಿ ಕಂಡುಬರ್ತಕ್ಕಂಥ ಸಿಗಾರ್ ಸರೋವರ ವಿಶ್ವದಲ್ಲೇ ಅತಿ ಹೆಚ್ಚು ಯುರೇನಿಯಂ ಉತ್ಪಾದಿಸುವ ಒಂದು ಗಣಿಯಾಗಿದೆ. ಸೊ ಗಮನಿಸಬಹುದು ಈ ಪಾಯಿಂಟ್. ಸುಮಾರು ಸರಿ ನಿಮಗೆ ಹೊಂದಿಸಿ ಬರೆಯರಲ್ಲೇ ಕೇಳಿಬಿಡ್ತಾರೆ. ಓಕೆ, ಇಂದ ನಮಿಬಿಯಾ ಉಸಾಬ್ ಅಂತ ಕರೆಯುತ್ತೆ. ಇದು UPSCಯಲ್ಲಿ ಆಗಿರತಕ್ಕಂಥ ಈ ಕ್ವಶನ್ ಇದು. ಸೊ ನಿಮ್ಮ ಮುಂದೆ ತಂದಿರತಕ್ಕಂಥದ್ದು ನಾನು. ಕಜಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಇಂಕೈ ಸೈಟ್ಗಳು 1 ಮತ್ತು 2. ಇನ್ನು ಆಸ್ಟ್ರೇಲಿಯಾದಲ್ಲಿ ಒಲಿಂಪಿಕ್ ಅಣೆಕಟ್ಟು. ಇಲ್ಲೆಲ್ಲ ಯುರೇನಿಯಂ ಉತ್ಪಾದನೆ ಮಾಡುವ ಅತಿ ಪ್ರಮುಖ ಗಣಿಯಾಗಿದೆ. ಸೊ ಯುರೇನಿಯಂ ಯು ಎಂಬ ಸೈಂಟಿಫಿಕ್ ಅಕ್ಷರದಿಂದ ಗುರುತಿಸಲಾಗುತ್ತದೆ. ಇದು ವಿಕಿರಣಶೀಲ ರಾಸಾಯನಿಕ ಅಂಶವಾಗಿದ್ದು ಇದರ ಪರಮಾಣು ಸಂಖ್ಯೆ ಆಟೋಮಿಕ್ ನಂಬರ್ ಏನು 92. ನೋಡಿ, ಆಟೋಮಿಕ್ ನಂಬರ್ 92. ಇದು ಬೆಳ್ಳಿಯಂತಹ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಯುರೇನಿಯಂ ಇದು ಮೆದುವಾಗಿದ್ದು ಹೆಚ್ಚಿನ ಹೊಳಪು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ. ಸಂಭವ ಯುರೇನಿಯಂ ಮುಖ್ಯವಾಗಿ ಇದು ಮಣ್ಣು, ಕಲ್ಲು, ನೀರಿನಲ್ಲಿ ಕಡಿಮೆ ಸಾಂದ್ರತೆಯಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ. ನೈಸರ್ಗಿಕವಾಗಿ
ನೋಡಿ ಯುರೇನಿ ನೈಟ್ ಅಂತ ಕರೀತಾರೆ, ಅಂದರೆ ಇದನ್ನು ಪಿಚ್ ಬ್ಲೆಂಡ್ ಅಂತ ಕರೀತಾರೆ, ಪಿಚ್ ಬ್ಲೆಂಡ್. ಇನ್ನು ಬ್ರಾನೆರೈಟ್, ಕಾರ್ನೋಟೈಟ್. ಸೊ ಇವು ಯುರೇನಿಯಂನ ಉಪಖನಿಜಗಳು. ಇದು ತುಂಬಾ ಇಂಪಾರ್ಟೆಂಟ್. ಯುರೇನಿಯಂನಲ್ಲಿ ಕಂಡುಬರತಕ್ಕಂಥ ಖನಿಜಗಳು ಯಾವ್ಯಾವು ಅಂತ ಕರೆದರೆ ಯುರೇನಿನೈಟನ್ನು ಪಿಚ್ ಬ್ಲೆಂಡ್ ಅಂತ ಕರೀತಾರೆ. ಯುರೇನಿಯಮನ್ನು ಪಿಚ್ ಬ್ಲೆಂಡ್ ಇರುತ್ತದೆ ಯುರೇನಿಯಂನಲ್ಲಿ. ಇನ್ನು ಬ್ರಾನೆರೈಟ್, ಕಾರ್ನೋಟೈಟ್ ಇವು ಖನಿಜಗಳು, ಯುರೇನಿಯಂನ ಖನಿಜಗಳು. ಹಾಗಾದರೆ ಯುರೇನಿಯಮನ್ನು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಫ್ಯೂಯಲ್ ಅಂದರೆ ಪರಮಾಣು ಇಂಧನ. ಗಮನಿಸಬಹುದು, ನಾವು ಇದಕ್ಕಾಗಿ ಈಗ ಕೊಂಡ್ಕೊಂಡಿರ್ತಕ್ಕಂಥದ್ದು ಪರಮಾಣು ಇಂಧನ. ಅಂದರೆ ಯುರೇನಿಯಂ 235 ಏನಿದೆ ಇದು ಇಂಧನವಾಗಿ ಬಳಸಲಾಗುತ್ತದೆ. ಇದನ್ನು ವಿಶ್ವದ ಸುಮಾರು 10% ವಿದ್ಯುತ್ ಯುರೇನಿಯಂನಿಂದ ಉತ್ಪತ್ತಿಯಾಗುತ್ತದೆ. ನೋಡಿ, ಯುರೇನಿಯಂ 238 ನೈಸರ್ಗಿಕವಾಗಿ ಕಂಡುಬರುತ್ತದೆ, ಆದರೆ ಯುರೇನಿಯಂ 235 ಇದನ್ನು ನಾವು ಪರಮಾಣು ಇಂಧನವಾಗಿ ಬಳಸ್ತೀವಿ. ಇದು ನೆನಪಿರಬೇಕು. ಇದರ ಜೊತೆಗೆ ಮಿಲಿಟರಿ ಅನ್ವಯಿಕೆಗಳಲ್ಲಿ ಅಂದರೆ ಅತಿ ಹೆಚ್ಚು ಸಾಂದ್ರತೆ ಅಥವಾ ಡೆನ್ಸಿಟಿ ಹೊಂದಿರತಕ್ಕಂಥ ಖಾಲಿಯಾದ ಯುರೇನಿಯಂ ಅಂದರೆ ನೋಡಿ ಡೆಪ್ಲಿಟೇಟೆಡ್ ಯುರೇನಿಯಂ DU ಅಂತ ಕರೀತಾರೆ. ಇದನ್ನು ಟ್ಯಾಂಕ್ ವಿರೋಧಿ ರಕ್ಷಾ ಕವಚಗಳು, ಬುಲೆಟ್ಗಳು, ಕ್ಷಿಪಣಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಏಜ್ ಡೇಟಿಂಗ್ ವೈಜ್ಞಾನಿಕ ಸಂಶೋಧನೆಯಲ್ಲಿ ಯುರೇನಿಯಂ 238ನ ಸುದೀರ್ಘ ಅಂದರೆ ಆಫ್ ಲೈಫ್ ಬಳಸಿ ಪ್ರಾಚೀನ ಅಗ್ನಿಶಿಲೆಗಳು ಭೂಮಿಯ ವಯಸ್ಸನ್ನು ನಿರ್ಧರಿಸಲು ಅಂದರೆ ರೇಡಿಯೋಮೆಟ್ರಿಕ್ ಡೇಟಿಂಗ್ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಸೊ ಇಷ್ಟೆಲ್ಲ ಯುರೇನಿಯಮನ್ನು ನಾವು ಬಳಸ್ತಕ್ಕಂಥದ್ದು. ಯುರೇನಿಯಮನ್ನು ಎಲ್ಲೆಲ್ಲಿ ಬಳಸ್ತೀವಿ ಎಂಬುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನೆನಪಿರಲಿ. ನೆಕ್ಸ್ಟು 6ನೇ ಕ್ವಶನ್ ಗಮನಿಸಬಹುದು ನೀವು. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಒರುನಾಡೈ ಯೋಜನೆ ಮತ್ತು ಬೊಹಾಂಗ್ ಬಿಹು ಹಬ್ಬದ ಕೊಡುಗೆಯಾಗಿ ಅಲ್ಲಿನ 40 ಲಕ್ಷ ಕುಟುಂಬಗಳ ಮಹಿಳಾ ಸದಸ್ಯರಿಗೆ ಬ್ಯಾಂಕ್ ಖಾತೆಗೆ ತಲಾ 9,000 ರು ಜಮಾ ಮಾಡಿದೆ? ಸರಿಯಾದಂಥ ಉತ್ತರ ಅಸ್ಸಾಂ. ನೋಡಿ, ಅಸ್ಸಾಂನಲ್ಲಿ ಚುನಾವಣಾ ಕಣ ರಂಗೇರಿದೆ. ವಿಧಾನಸಭೆ ಚುನಾವಣೆ ಅಲ್ಲಿ ಆರಂಭವಾಗಿದೆ. ಅಂದರೆ ಚುನಾವಣಾ ಆರಂಭವಾಗುವುದಕ್ಕಿಂತ ಮುಂಚೆ ಅಲ್ಲಿನ ರಾಜ್ಯ ಸರ್ಕಾರ ಅಲ್ಲಿನ ಮಹಿಳಾ ಫಲಾನುಭವಿಗಳಿಗೆ ಬಂಪರ್ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಅಸ್ಸಾಂ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದೆ, ಒರುನುಡಾಯ್ ಯೋಜನೆ. ಈ ಯೋಜನೆ ಗ್ಯಾರಂಟಿ ಯೋಜನೆಯಾಗಿದೆ. ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದಂತೆ ಅಲ್ಲಿ ಕೂಡ ಗ್ಯಾರಂಟಿ ಯೋಜನೆ ಇದೆ. ಆ ಗ್ಯಾರಂಟಿ ಯೋಜನೆಯಲ್ಲಿ ಒರುನುಡಾಯ್ ಯೋಜನೆ ಕೂಡ ಒಂದು. ಈ ಯೋಜನೆ ಪ್ರಯುಕ್ತ ಜೊತೆಗೆ ಅಲ್ಲಿ ಈ ತಿಂಗಳು ಬೊಹಾಂಗ್ ಬಿಹು ಹಬ್ಬ ಆರಂಭವಾಗ್ತಾ ಇದೆ. ಬಿಹು ನೋಡಿ, ಅಸ್ಸಾಂನಲ್ಲಿ ಆಚರಣೆ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ಹಬ್ಬ ಬಿಹು. ಓಕೆ, ಬೊಹಾಂಗ್ ಬಿಹು ಹಬ್ಬ ಆರಂಭವಾಗ್ತಾ ಇದೆ. ಸೊ ಈ ಎರಡರ ಕೊಡುಗೆಯಾಗಿ 9,000 ರೂಪಾಯಿಯನ್ನು ಜಮಾ ಮಾಡಿರ್ತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಮಾಹಿತಿ ಗಮನಿಸಿ. ಅಸ್ಸಾಂ ಸ್ತ್ರೀಯರಿಗೆ 9,000 ಗ್ಯಾರಂಟಿ. ಎಲೆಕ್ಷನ್ ಮುನ್ನ 40 ಲಕ್ಷ ಸ್ತ್ರೀಯರಿಗೆ BJP ಬಂಪರ್ ಆಫರ್ ಕೊಟ್ಟಿದೆ. ಬಿಹಾರ, ತಮಿಳುನಾಡು ರೀತಿ ಯೋಜನೆ ಇದು. ಓಕೆ, ಗ್ಯಾರಂಟಿ ಯೋಜನೆ ಆಲ್ರೆಡಿ ಖಾತೆಗೆ ಜಮಾ ಆಗಿರತಕ್ಕಂಥದ್ದು. ಅಂದರೆ ತಮಿಳುನಾಡು ಸರ್ಕಾರ ಎಲೆಕ್ಷನ್ ಮುಂಚೆನೇ ಅಲ್ಲಿನ ಮಹಿಳಾ ಪ್ರತಿನಿಧಿಗಳಿಗೆ ಅಡ್ವಾನ್ಸ್ ಆಗಿ ಅಮೌಂಟ್ ಹಾಕಿತ್ತು. ಅದೇ ರೀತಿ ಈಗ ಅಸ್ಸಾಂ ಸರ್ಕಾರ ಈ ರೀತಿಯಾಗಿ 40 ಲಕ್ಷ ಸ್ತ್ರೀಯರಿಗೆ ಅಮೌಂಟನ್ನು ಹಾಕಿರ್ತಕ್ಕಂಥದ್ದು. ಓಕೆ, ಸೊ ಗಮನಿಸಬಹುದು ನೀವು. ಸೊ ಅಸ್ಸಾಂ ಸರ್ಕಾರದ ಒರುನುಡಾಯಿ ಯೋಜನೆ ಅರ್ಹ ಮಹಿಳೆಯರಿಗೆ ವರ್ಗಾಯಿಸಲಾಗಿದೆ. ಸೊ ನೋಡಿ, ಅದರ ಜೊತೆಗೆ ನಾನು ಹೇಳಿದಂತೆ ಬಿಹು ಹಬ್ಬ ಕೂಡ ಬರ್ತಾ ಇದೆ. ಈ ಎಲ್ಲ ಕಾರಣದಿಂದ ಮಹಿಳಾ ಫಲಾನುಭವಿಗಳಿಗೆ ತಿಂಗಳಿಗೆ 1,250 ರುಗಳನ್ನು ನೀಡಲಾಗುತ್ತದೆ. ಇದೀಗ 4 ತಿಂಗಳ ಹಣವಾದ ಒಟ್ಟು 5,000 ರೂಪಾಯಿ ಜೊತೆಗೆ ಜಮಾ ಆಗಿದೆ. ಸದ್ಯದಲ್ಲೇ ಬೊಹಾಂಗ್ ಬಿಹು ಹಬ್ಬ ಬರ್ತಾ ಇದೆ. ಸೊ ಅದಕ್ಕೆ 4,000, ಟೋಟಲ್ ಆಗಿ 9,000 ರೂಪಾಯಿ ಜಮಾ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು 7ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಾರ್ಮುಜ್ ಜಲಸಂಧಿ ಅಥವಾ ಸ್ಟ್ರೈಟ್ ಆಫ್ ಹಾರ್ಮುಜ್, ಈ ಜಲಸಂಧಿಯು ಕೆಳಗಿನ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಥವಾ ಯಾವ ದೇಶದ ಭಾಗವಾಗಿಲ್ಲ? ನೋಡಿ, ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡುಬರತಕ್ಕಂಥ ಗಲ್ಫ್ ಆಫ್ ಪರ್ಷಿಯಾದಲ್ಲಿ ಕಂಡುಬರುತ್ತದೆ. ಓಕೆ, ಸೊ ಇದರ ಆನ್ಸರ್ ನಾವು ನೋಡೋದಾದರೆ
ಜೋರ್ಡನ್ ಈ ಆ, ಜೋ ಆ, ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಿಲ್ಲ. ಹಾಗಾದರೆ ಏನಿದು ಹರ್ಮುಜ್ ಜಲಸಂಧಿ? ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಭೀಕರ ಯುದ್ಧ ಆರಂಭವಾಗಿದೆ. ಇರಾನ್ ಅಲ್ಲಿನ ತನ್ನ ಒಂದು ಹಿಡಿತದಲ್ಲಿರ್ತಕ್ಕಂಥ ಹರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡುವುದಾಗಿ ಹೇಳ್ತಾ ಇದೆ. ಈ ಕ್ಲೋಸ್ ಮಾಡುವುದರಿಂದ ಭಾರತದ ಮೇಲೆ ಆಗ್ತಕ್ಕಂಥ ಪರಿಣಾಮ ಮತ್ತು ಅಲ್ಲಿನ ತೈಲಕ್ಕೆ ಮತ್ತು ಗ್ಯಾಸ್ಗೆ ಹೊಡೆತ ಹೇಗೆ ಬೀಳುತ್ತೆ, ಈ ಎಲ್ಲ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ. ಓಕೆ, ಗಮನಿಸಬಹುದು ರಣಾಂಗಣವಾದ ಹರ್ಮುಜ್ ಜಲಸಂಧಿ. ಓಕೆ, ಸರಕು ಸಾಗಣೆ ಹಡಗಿನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಮುಳುಗಿದ ನೌಕೆ, 3 ನಾಪತ್ತೆ, 20 ಮಂದಿಯ ರಕ್ಷಣೆ. UAEಯಿಂದ ಭಾರತಕ್ಕೆ ತೆರಳುತ್ತಿದ್ದ ಥಾಯ್ಲೆಂಡ್ ಹಡಗು. ನೋಡಿ, ಥಾಯ್ಲೆಂಡ್ ಹಡಗು UAEಯಿಂದ ಭಾರತಕ್ಕೆ ಬರ್ತಾ ಇತ್ತು. ಈ ಹಡಗಿನ ಮೇಲೆ ಇರಾನ್ ರಾಕೆಟ್ ಬಿದ್ದಿದ್ದ ಕಾರಣದಿಂದಾಗಿ ಥಾಯ್ಲೆಂಡ್ನ ಹಡಗು ಹೋಗಿದೆ. ಸೊ ಇದರಿಂದಾಗಿ ಅಲ್ಲಿ 3 ಜನ ನಾಪತ್ತೆಯಾಗಿ 20 ಮಂದಿ ರಕ್ಷಣೆ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಇದರಿಂದಾಗಿ ದೇಶದೆಲ್ಲೆಡೆ LPG ಹಾಹಾಕಾರ ಶುರುವಾಗಿದೆ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಎಲ್ಲಿದೆ ಹರ್ಮುಜ್? ಹಾಗಾದರೆ ಇಲ್ಲಿ ಮ್ಯಾಪನ್ನು ಗಮನಿಸಬಹುದು ನೀವು. ಸೊ ಮ್ಯಾಪನ್ನು ಕೂಡ ನಾನು ತೋರಿಸ್ತೀನಿ. ಓಕೆ, ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ. ಹರ್ಮುಜ್ ಜಲಸಂಧಿಯನ್ನು ಮುಚ್ಚುವುದರಿಂದ ಜಗತ್ತು ಮತ್ತು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಈ ಡೀಟೇಲ್ಸನ್ನು ನೋಡೋಣ. ಹರ್ಮುಜ್ ಜಲಸಂಧಿ ಬಗ್ಗೆ ನೋಡಿ, ಎಲ್ಲಿದೆ ಹಾಗಾದರೆ? ಸೊ ಗಮನಿಸಬಹುದು ಸ್ನೇಹಿತರೆ, ನೀವು ಮ್ಯಾಪನ್ನು ಹರ್ಮುಜ್ ಜಲಸಂಧಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಇಲ್ಲಿ ಮೇಲೆ ಇರಾನ್ ಇದೆ, ಇಲ್ಲೇ ಕತರ್ ಇದೆ, UAE ಇದೆ ನೋಡಿ, ಒಮನ್ ಇದೆ. ಸೊ ಇಲ್ಲಿ ನಡುವೆ ಕಂಡು ಬರತಕ್ಕಂಥ ಪ್ಲೇಸ್ ಏನಿದೆ, ಈ ಪ್ಲೇಸು ಇದೆಲ್ಲದು ಪರ್ಷಿಯಾ ಕೊಲ್ಲಿದು. ಓಕೆ, ಈ ಪರ್ಷಿಯಾ ಕೊಲ್ಲಿಯಲ್ಲಿ ಇರತಕ್ಕಂಥ ಈ ಭಾಗವನ್ನು ಗಮನಿಸಬಹುದು ನೀವು. ಇದೇ ಹರ್ಮುಜ್ ಜಲಸಂಧಿಯಾಗಿದೆ. ಈ ಹರ್ಮುಜ್ ಜಲಸಂಧಿ ಕೇವಲ 20 ಮೈಲುಗಳಷ್ಟು ಅಗಲವಾಗಿದೆ. ಕೇವಲ 20 ಮೈಲುಗಳಷ್ಟು ಅಗಲವಾಗಿರತಕ್ಕಂಥದ್ದಿದು. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಇರಾನ್ ಇಲ್ಲಿ ದಾಳಿ ಮಾಡೋಕ್ಕೆ UAE ಮೇಲೆ ದಾಳಿ ಮಾಡ್ತಾ ಇದೆ, ಕತರ್ ಮೇಲೆ ದಾಳಿ ಮಾಡ್ತಾ ಇದೆ, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಒಮನ್ ಆಗಿರ್ಬೋದು, ಈ ದೇಶಗಳ ಮೇಲೆ. ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ಇಸ್ರೇಲ್ ಇರ್ತಕ್ಕಂಥದ್ದು. ನೀವು ಮ್ಯಾಪನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಹೇಗೆ ಅಂದರೆ ಗಮನಿಸಬಹುದು, ಇಲ್ಲಿ ಹರ್ಮುಜ್ ಜಲಸಂಧಿಯ ಉತ್ತರಕ್ಕೆ ಇರತಕ್ಕಂಥದ್ದು ಇರಾನ್ ದೇಶ, ದಕ್ಷಿಣಕ್ಕೆ ಯಾವ್ಯಾವ ಇದಾವೆ ಅಂದರೆ UAE ಮತ್ತು ಒಮನ್ ದೇಶ ದಕ್ಷಿಣಕ್ಕೆ ಇರತಕ್ಕಂಥದ್ದು. ಓಕೆ, ಸೊ ಇವನ್ನ ಕೂಡ ಗಮನಿಸಬಹುದು. ಅದರ ಪೂರ್ವದಲ್ಲಿ ಕತರ್ ಇದೆ, ಅದರ ಮೇಲ್ಗಡೆ ಬಂದರೆ ಸೌದಿ ಅರೇಬಿಯಾ ಇರತಕ್ಕಂಥದ್ದು. ಸೊ ಹೀಗೆ ವಿವಿಧ ದೇಶಗಳೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಹರ್ಮುಜ್ ಜಲಸಂಧಿ ಮೇಲೆ ಹೆಚ್ಚಿನ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು ಇರಾನ್ ದೇಶ. ಸೊ ಇದು ಕೂಡ ನೆನಪಿರಬೇಕು ನಿಮಗೆ. ಹರ್ಮುಜ್ ಜಲಸಂಧಿ ಇರಾನ್ ದೇಶದ ಒಂದು ಒಡೆತನದಲ್ಲಿರ್ತಕ್ಕಂಥದ್ದು. ನೋಡಿ, ಹೆಚ್ಚಿನ ವಿವರಣೆ ಇದ್ರ ಬಗ್ಗೆ ನೋಡೋದಾದರೆ, ಹರ್ಮುಜ್ ಜಲಸಂಧಿಯು ಪರ್ಷಿಯಾ ಕೊಲ್ಲಿಯ ಪ್ರವೇಶದ್ವಾರದಲ್ಲಿರುವ ಕಿರಿದಾದ ಸಮುದ್ರ ಮಾರ್ಗ. ಹರ್ಮುಜ್ ಜಲಸಂಧಿಯ ಉತ್ತರಕ್ಕೆ ಇರಾನ್, UAE ಮತ್ತು ಒಮನ್, ದಕ್ಷಿಣಕ್ಕೆ ಇವೆ. ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುತ್ತದೆ. ನೋಡಿ, ಈ ಒಂದು ಹರ್ಮುಜ್ ಜಲಸಂಧಿ ಏನಿದೆ, ಇದು ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುವಂತಹ ಕಾರ್ಯ ಮಾಡುತ್ತದೆ. ಇದು ಸುಮಾರು 100 ಮೈಲುಗಳಷ್ಟು ವಿಸ್ತರಿಸಿದೆ. ನೋಡಿ, 100 ಮೈಲುಗಳಷ್ಟು ವಿಸ್ತರಿಸುತ್ತದೆ. ಅದರ ಅತ್ಯಂತ ಕಿರಿದಾದ ಭಾಗದಲ್ಲಿ ಇದು ಕೇವಲ 21 ಮೈಲುಗಳಷ್ಟು ಅಗಲವಿದೆ. ನೋಡಿ, ಕೇವಲ ಅತ್ಯಂತ ಅಂದರೆ ಬರ್ತಾ ಇದು ಅತ್ಯಂತ ಕಿರಿದಾದ ಭಾಗ ಅಂದರೆ ಕೇವಲ 21 ಮೈಲುಗಳಷ್ಟು. ಆ 21 ಮೈಲುಗಳಲ್ಲೇ ದೊಡ್ಡ ದೊಡ್ಡ ಹಡಗುಗಳು ಸಂಚಾರ ಮಾಡಬೇಕಾಗಿದೆ. ಟೋಟಲ್ ವಿಸ್ತಾರ ಅಂತ ಬಂದರೆ 100 ಮೈಲುಗಳು. ಓಕೆ, ಜಾಗತಿಕ ಇಂಧನದ ಮಹತ್ವದ ಬಗ್ಗೆ ಎಷ್ಟು ಇದು ಪರಿಣಾಮ ಬೀರುತ್ತದೆ? ಜಾಗತಿಕ ಕಚ್ಚಾ ಪೂರೈಕೆಯ 20ರಿಂದ 25ರಷ್ಟು ಇದು ನಿರ್ವಹಿಸುತ್ತದೆ. ಅಂದರೆ ದಿನಕ್ಕೆ 20 ಮಿಲಿಯನ್ ಬ್ಯಾರಲ್ಗಳಿಗಿಂತ ಹೆಚ್ಚು ಇದರ ಮೂಲಕ ಸಾಗಿಸುತ್ತದೆ. ಹರ್ಮುಜನ್ನು ಅವಲಂಬಿಸಿರುವ ಪ್ರಮುಖ ರಫ್ತುದಾರರು ಅಂದರೆ ಸೌದಿ ಅರೇಬಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್,
ಕುವೈತ್, ಇರಾಕ್. ಸೊ ಇವು ಹರ್ಮುಜ್ ಜಲಸಂಧಿಯನ್ನು ಆಧಾರವಾಗಿರ್ತಕ್ಕಂಥ ಒಂದು ದೇಶಗಳು. ಹರ್ಮುಜ್ ಜಲಸಂಧಿಗೆ ಭಾರತ ಹೇಗೆ ಒಡ್ಡಿಕೊಳ್ಳುತ್ತದೆ? ನೋಡಿ, ಭಾರತ ತನ್ನ ಕಚ್ಚಾ ತೈಲದ ಅಗತ್ಯದ ಸುಮಾರು 90% ಆಮದು ಮಾಡಿಕೊಳ್ಳುತ್ತದೆ. ನೋಡಿ, 90% ಭಾಗ ಭಾರತ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ವಿಶ್ಲೇಷಕರ ಒಂದು ವಿವರಣಾತ್ಮಕ ವರದಿ ನೋಡೋದಾದರೆ, ಭಾರತ ಕಚ್ಚಾ ತೈಲ ಆಮದಿನ ಸುಮಾರು 2.5ರಿಂದ 2.7% ಹರ್ಮುಜ್ ಮೂಲಕ ಸಾಗಣೆಯಾಗುತ್ತದೆ. ಅದು ಭಾರತದ ಕಚ್ಚಾ ತೈಲ ಆಮದಿನ ಸರಾಸರಿ 50%. ನೋಡಿ, ಭಾರತ 50% ಆಮದನ್ನು ಈ ಹರ್ಮುಜ್ ಜಲಸಂಧಿಯ ಮೂಲಕ ಸೌದಿ ಅರೇಬಿಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಕತರ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಒಮನ್ ಆಗಿರ್ಬೋದು, ಇತರೆ ದೇಶಗಳಿಂದ ತರಿಸಿಕೊಳ್ಳುತ್ತೆ. ಅಂದರೆ ಮುಖ್ಯವಾಗಿ ಪ್ರಮುಖ ಭಾರತಕ್ಕೆ ಪೂರೈಕೆದಾರರು ಅಂತಂದರೆ ಇರಾಕ್, ಸೌದಿ ಅರೇಬಿಯಾ, UAE, ಕುವೈತ್. ಈ ದೇಶಗಳು ಸರಿಸುಮಾರು 50%ರಷ್ಟು ಕಚ್ಚಾ ತೈಲವನ್ನು ಭಾರತಕ್ಕೆ ಕಳಿಸ್ತವೆ. ಇನ್ನು 50% ಭಾರತ ಇತರೆ ದೇಶಗಳಿಂದ ಬೇರೆ ಬೇರೆ ಮಾರ್ಗದ ಮೂಲಕ ತರಿಸಿಕೊಳ್ಳುತ್ತದೆ. ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು, 50% ನಮಗೆ ಕಚ್ಚಾ ತೈಲದ ಒಂದು ಕೊರತೆ ಈಗ ಎದುರಾಗಿರ್ತಕ್ಕಂಥದ್ದು. ಭಾರತವು 40ಕ್ಕೂ ಹೆಚ್ಚು ದೇಶಗಳಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳುತ್ತದೆ. ನೋಡಿ, 40ಕ್ಕೂ ಹೆಚ್ಚು ದೇಶಗಳಿಂದ. ಅಲ್ಲಿ ಮುಖ್ಯವಾಗಿ ನಾವು ರಷ್ಯಾದಿಂದ, ಅಮೇರಿಕಾದಿಂದ, ಪಶ್ಚಿಮ ಆಫ್ರಿಕಾದಿಂದ, ಲ್ಯಾಟಿನ್ ಅಮೇರಿಕಾದಿಂದ ನಾವು ಹೆಚ್ಚಿನ ಕಚ್ಚಾ ತೈಲವನ್ನು ತರಿಸಿಕೊಳ್ತೀವಿ. ಸೊ ಅಂದರೆ 50% ನಾವು ಹರ್ಮುಜ್ ಜಲಸಂಧಿಯ ಮೂಲಕ ಸೌದಿ ಅರೇಬಿಯಾ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಕತರ್ ಆಗಿರ್ಬೋದು, ಇರಾಕ್, ಇತರೆ ದೇಶಗಳಿಂದ ನಾವು ತರಿಸಿಕೊಳ್ತೀವಿ. ಇನ್ನು ಉಳಿದಂತಹ ಪ್ರಮುಖ 50%ಅನ್ನು 40 ದೇಶಗಳಿಂದ ತರಿಸಿಕೊಳ್ಳುತ್ತಾ ಇದ್ದಾವೆ. ಇದನ್ನು ಕೂಡ ಗಮನಿಸಬೇಕು ನೀವು. ಓಕೆ, ನೆಕ್ಸ್ಟು ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ದೇಶದ ಅತಿದೊಡ್ಡ ಭೂಮಾರ್ಗ ಜಲವಿದ್ಯುತ್ ಸ್ಥಾವರವಾದ ನತಾಫಾ ಜಾಬ್ರಿ ಜಲವಿದ್ಯುತ್ ಯೋಜನೆ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ನತಾಫಾ ಜಾಬ್ರಿ ಜಲವಿದ್ಯುತ್ ಯೋಜನೆ ಎಲ್ಲಿ ಕಂಡುಬರುತ್ತದೆ? ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಯಾಕೆ ಸುದ್ದಿಯಲ್ಲಿದೆ? ನೋಡಿ, ನಾಥ್ಪಾ ಜಾಕ್ರಿ ಅಂತ ಕರಿತೀವಿ. ನಾಥ್ಪಾ ಜಾಕ್ರಿ ಜಲವಿದ್ಯುತ್ ಯೋಜನೆ 150 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಿ ಹೊಸ ಮೈಲುಗಲ್ಲನ್ನು ಸಾಧಿಸಿರ್ತಕ್ಕಂಥದ್ದು. ಸೊ ಈ ನಾಥ್ಪಾ ಜಾಕ್ರಿ ಜಲವಿದ್ಯುತ್ ಯೋಜನೆ ಏನಿದೆ, ದೇಶದ ಅತಿದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ. ನೋಡಿ, ದೇಶದ ಅತಿದೊಡ್ಡ ಭೂಗರ್ಭ ಜಲವಿದ್ಯುತ್ ಸ್ಥಾವರ ಎಂಬುದು ನೆನಪಿರಬೇಕು. ಓಕೆ, ನಾಥ್ಪಾ ಜಾಕ್ರಿ ಡ್ಯಾಮ್, ಅದು ಕೂಡ ನೆನಪಿರಲಿ. ಓಕೆ, ಎಲ್ಲಿ ಕಂಡುಬರುತ್ತದೆ ಇದು ಅಂತ ನಿಮಗೆ ಕೇಳಿದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದು ಸತ್ಲೇಜ್ ನದಿ ಏನಿದೆ ಇದರ ಮೇಲೆ ನಿರ್ಮಿಸಲಾಗಿದೆ. ಇದು 1500 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ನಾವು CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್. ಇದು ಗೃಹ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಕ್ಕನಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಸುದ್ದಿಯಲ್ಲಿದೆ? ನೋಡಿ, ಮಾರ್ಚ್ 10ರಂದು ನಾವು CISF ಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಿದ್ವಿ. ನಾವು ನೋಡಿದಂತೆ ಗಮನಿಸಬಹುದು, ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಇದು ತುಂಬಾ ಇಂಪಾರ್ಟೆಂಟ್. ಅಂದರೆ ಸಚಿವಾಲಯ ನೋಡಿ, ಪ್ರಮುಖವಾಗಿ ಯಾವ ಸಚಿವಾಲಯದ ಅಂಡರಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಗೃಹ ಸಚಿವಾಲಯ ಎಂಬುದು ನೆನಪಿರಲಿ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಧ್ಯೇಯವಾಕ್ಯ ರಕ್ಷಣೆ ಮತ್ತು ಭದ್ರತೆ, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ ಎಂಬುದು. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಯಾವ ಛತ್ರಿ ಕಾರ್ಯಾಚರಣೆಯ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ? ಅಂದರೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಯಾವ ಯೋಜನೆಯ ಅಂಡರಲ್ಲಿ ನಿರ್ಮಿಸಲಾಗಿದೆ ಅಥವಾ ಇಂಪ್ಲಿಮೆಂಟ್ ಮಾಡಲಾಗಿದೆ? ಅಂಬ್ರೆಲ್ಲಾ ಮಿಷನ್ ಯಾವುದು ಅಂತ ಕೇಳಿದರೆ ರಾಷ್ಟ್ರೀಯ ಆರೋಗ್ಯ ಮಿಷನ್. ತುಂಬಾ ಇಂಪಾರ್ಟೆಂಟ್. ಯಾಕೆ ಸುದ್ದಿಯಲ್ಲಿದೆ ಅಂದರೆ ನೋಡಿ, NLEP ಏನಿದೆ ಇದರ ಕುರಿತು ರಾಜ್ಯಸಭೆಗೆ ಮಾಹಿತಿಯನ್ನು ನೀಡಿತು.
ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆ. ರೋಗವನ್ನು ನಿಯಂತ್ರಿಸಲು ಕುಷ್ಠರೋಗದ ಆರಂಭಿಕ ಪತ್ತೆ ಮತ್ತು ಸಂಪೂರ್ಣ ಚಿಕಿತ್ಸೆ ಇದರ ಮುಖ್ಯ ಗುರಿಯಾಗಿದೆ. ಓಕೆ, ಇದು ಹರಡುವಿಕೆಯನ್ನು ನಿಲ್ಲಿಸುವುದು, ಕಳಂಕವನ್ನು ತೆಗೆದುಹಾಕುವುದು ಮತ್ತು ಗೌರವಾನ್ವಿತ ಆರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಭಾರತವನ್ನು ಕುಷ್ಠರೋಗ ಮುಕ್ತಗೊಳಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.